ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟಿ. ಸೊ ನಾವಿವತ್ತು ಒಂದು ಲಕ್ಸುರಿಯಸ್ ಆಗಿರೋ BDA ಪ್ರಾಪರ್ಟಿ ನೋಡ್ತಾ ಇದ್ವಿ 2030 ಅಂಡ್ ಡೆಡ್ ಎಂಡ್ ಅಲ್ಲಿರುವಂತಹ ಪ್ರಾಪರ್ಟಿ ನೋಡ್ತಾ ಇದ್ದೀವಿ. ಸೊ ನೋಡ್ಬೋದು ಎಂಟರ್ ಆಗ್ತಿದಂಗೆ ನಮಗೆ ಲಿಫ್ಟ್ ಸಿಗುತ್ತೆ ಅಂಡ್ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಲೈಟಿಂಗ್ಸ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ನೋಡ್ಬೋದು. ಮೇಲ್ಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ಪ್ರಾಪರ್ಟಿ ಎಂಟರ್ ಆಗ್ತಿಗೆ ನೋಡ್ಬೋದು, ಕಂಪ್ಲೀಟ್ ಸೇಫ್ಟಿಗೆ ಗ್ರಿಲ್ ಅಲ್ಲಿ ಕವರ್ ಮಾಡಿದ್ದಾರೆ ಅಂಡ್ ಮೇನ್ ಡೋರ್ ಬಂದು ನಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಇದೆ, ಕಂಪ್ಲೀಟ್ ವುಡ್ ಟೀಕ್ ವುಡ್ ಅಲ್ಲಿ ಮಾಡಿದ್ದಾರೆ. ಸೊ ಎಂಟರ್ ಆಗ್ತಿದಂಗೆ ನೋಡ್ಬೋದು ನಮ್ಗೆ ಫಸ್ಟ್ ಸಿಗದೆ ಲಿಫ್ಟ್ ಅಂಡ್ ತುಂಬಾ ಚೆನ್ನಾಗಿದೆ. ಸೊ ಸೀಲಿಂಗ್ ಎಲ್ಲ ನೋಡ್ಬೋದು, ಹೈ ಸೀಲಿಂಗ್ ಅಲ್ಲಿ ಜೂಮರ್ ಅಲ್ಲಿ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಟಿವಿ ಯೂನಿಟ್ ಕೂಡ ನೋಡ್ಬೋದು, ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಪೂಜಾ ರೂಮ್ ಕಡೆ ಬಂದ್ರೆ ನೋಡ್ಬೋದು, ಪೂಜಾ ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ, ಮತ್ತೆ ಇಲ್ಲಿ ಕಿಚನ್ ಕೂಡ ಕಂಪ್ಲೀಟ್ ಮಾಡ್ಯುಲರ್ ಕಿಚನ್ ಅಲ್ಲಿ ಮಾಡಿದ್ದಾರೆ. ಸೊ ನೋಡ್ಬೋದು ಎಲ್ಲಾನು ಆಲ್ರೆಡಿ ರೆಡಿ ಇದೆ. ಸೊ ಗಾಳಿ ಬೆಳಕು ಕೂಡ ಇಲ್ಲೂ ಕೂಡ ಕಿಚನ್ ಅಲ್ಲಿ ಒಂದು ಓಪನ್ ಇದೆ. ಸೊ ಇದು ಬಂದು ಕಿಚನ್ ಅಂಡ್ ಕಿಚನ್ ಇಂದ ಬರ್ತಿದಂಗೆ ನಮಗೆ ಯುಟಿಲಿಟಿ ಏರಿಯಾ ಇದೆ. ಸೊ ಇದು ಕೂಡ ನೋಡ್ಬೋದು ಕಂಪ್ಲೀಟ್ ಆಗಿ ರೆಡಿ ಇದೆ. ಸೊ ನೋಡ್ಬೋದು ಕಂಪ್ಲೀಟ್ ಮನೆನೂ ಅಷ್ಟೇ, ಎಲ್ಲೂ ಸ್ಪೇಸ್ ಅಂತೂ ವೇಸ್ಟೇ ಮಾಡಿಲ್ಲ. ಇಲ್ಲೆಲ್ಲ ಡೆಕೋರೇಷನ್ಗಾಗ್ಲಿ ಸ್ಪೇಸ್ಗಾಗ್ಲಿ ಕಂಪ್ಲೀಟ್ ಆಗಿ ಯೂಸ್ ಮಾಡಿದ್ದಾರೆ. ಅಂಡ್ ಒಳಗಡೆ ಗ್ರಾನೈಟ್ ಕೂಡ ಅಷ್ಟೇ ಕಂಪ್ಲೀಟ್ ಒಳ್ಳೆ ಪ್ರೀಮಿಯಂ ಐಟಮ್ಸ್ ನ ಯೂಸ್ ಮಾಡಿದ್ದಾರೆ. ಸೊ ಸೆಕೆಂಡ್ ಫ್ಲೋರ್ಗೆ ಬರ್ತಾ ಇದೀವಿ. ಎಂಟರ್ ಆಗ್ತದಂಗೆ ಪ್ಯಾಸೇಜ್ ಕಾಣಿಸ್ತದೆ. ಸೊ ಪ್ಯಾಸೇಜ್ ನೋಡ್ಬೋದು, ಸೊ ತುಂಬಾ ಚೆನ್ನಾಗಿದೆ. ಸೊ ಈ ಕಡೆ ಬರೋಣ. ಸೊ ಫಸ್ಟ್ ಬೆಡ್ರೂಮ್ ನೋಡೋಣ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ, ಗಾಳಿ ಬೆಳಕೆಲ್ಲ ತುಂಬಾ ಚೆನ್ನಾಗಿದೆ. ಟಿವಿ ಯೂನಿಟ್ ಕೊಟ್ಟಿದ್ದಾರೆ. ಸೊ ವಾರ್ಡ್ರೋಬ್ಸ್ ನೋಡ್ಬೋದು ಕಂಪ್ಲೀಟ್ ಲೈಟಿಂಗ್ಸ್ ಅಲ್ಲಿ ಇದೆ, ಮತ್ತೆ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಬಂದು ವಾರ್ಡ್ರೋಬ್ಸ್, ಮತ್ತೆ ಸೀಲಿಂಗ್ ನೋಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಕೂಡ ಕಾಟ್ ಕೂಡ ಕಂಪ್ಲೀಟ್ ರೆಡಿ ಆಗಿದೆ. ಗಾಳಿ ಬೆಳಕಿಗೋಸ್ಕರ ನಮ್ಗೆ ಅಲ್ಲಿ ವೆಂಟಿಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಅಟ್ಯಾಚ್ಡ್ ಒಂದು ಬಾತ್ರೂಮ್ ಕೂಡ ಇದೆ. ಸೊ ನೋಡ್ಬೋದು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇಂದ ಮಾಡಿದ್ದಾರೆ. ಇದು ಬಂದು ನಮ್ಮ ಫಸ್ಟ್ ಬೆಡ್ರೂಮ್. ಸೊ ಎಂಟರ್ ಆಗ್ತಿದಂಗೆ ನಾವು ಫಸ್ಟ್ ಬೆಡ್ರೂಮ್ ನ ನೋಡಿದ್ವಿ. ಸೊ ಥರ್ಡ್ ಫ್ಲೋರ್ಗೆ ಬಂದಿದ್ವಿ. ಇಲ್ಲೂ ಕೂಡ ಎಂಟರ್ ಆಗ್ತಿದಂಗೆ ಪ್ಯಾಸೇಜ್ ಸಿಗುತ್ತೆ. ಸೊ ನಾನು ಆಗ್ಲೇ ಹೇಳ್ದಂಗೆ. ಸೊ ಇಲ್ಲಿ ಫಸ್ಟ್ ನಮ್ಗೆ ರೈಟ್ ಸೈಡ್ ಅಲ್ಲಿ ಒಂದು ಬೆಡ್ರೂಮ್ ಇದೆ. ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ. ಅಂಡ್ ಲೈಟಿಂಗ್ಸ್ ಮತ್ತೆ ಸೀಲಿಂಗ್ಸ್ ನೋಡ್ಬೋದು ತುಂಬಾ ಚೆನ್ನಾಗಿದೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೂಡ ಕಂಪ್ಲೀಟ್ ಆಗಿ ರೆಡಿ ಇದೆ. ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಒಳಗಡೆನು. ಅಂಡ್ ಸ್ಪೇಸ್ ಅಂತೂ ತುಂಬಾ ಚೆನ್ನಾಗಿ ಆಕ್ಯುಪೈ ಮಾಡುತ್ತೆ. ಸೊ ನೋಡ್ಬೋದು ಮಿರರ್ ಕೂಡ ಇದೆ, ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ. ಇದು ನಮ್ಮ ಸೆಕೆಂಡ್ ಬೆಡ್ರೂಮ್. ಅಂಡ್ ಥರ್ಡ್ ಬೆಡ್ರೂಮ್ಗೆ ಹೋಗ್ತಿದ್ದೀವಿ. ಸೊ ಈ ಮನೇಲಿ ಇಂಟೀರಿಯರ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೀಲಿಂಗ್ಸ್ ನ ನೋಡಿ ತುಂಬಾ ಚೆನ್ನಾಗಿದೆ, ಡಿಸೈನ್ಸ್ ಆಗ್ಲಿ ಲೈಟಿಂಗ್ಸ್ ಆಗ್ಲಿ ಎಲ್ಲ ಪ್ರತಿಯೊಂದಕ್ಕೂ ನಮಗೆ ಕಾಟ್ ಕೂಡ ಅಟ್ಯಾಚ್ ಆಗಿದೆ. ಅಂಡ್ ಇಲ್ಲಿ ನೋಡ್ಬೋದು ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ, ಟಿವಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹೇಳ್ದಂಗೆ ಎಲ್ಲ ಸೀಲಿಂಗ್ ಒಂದು ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಈ ಒಂದು ಪ್ರಾಪರ್ಟಿಯಲ್ಲಿ. ಟಿವಿ ಯೂನಿಟ್ ಇಂದ ಬಂದಂಗೆ ಅಂಡ್ ಈ ಒಂದು ಬೆಡ್ರೂಮ್ ಅಲ್ಲಿ ಕೂಡ ನಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇದು ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನೋಡ್ಬೋದು. ಅಂಡ್ ಇಲ್ಲೊಂದು ಏನಂದ್ರೆ ಪಕ್ಕದಲ್ಲಿ ಕೂಡ ನಮ್ಗೆ ಇನ್ನೊಂದು ಕಾಮನ್ ಬಾತ್ರೂಮ್ ಇದೆ. ಸೊ ನೋಡ್ಬೋದು ಅದು ಸಪರೇಟ್ ಬಾತ್ರೂಮ್ ಅಂಡ್ ಇದು ಕೂಡ ಸಪರೇಟ್ ಬಾತ್ರೂಮ್. ಅದು ಅಟ್ಯಾಚ್ಡ್ ಆಗಿರುತ್ತೆ ಮತ್ತೆ ಇದು ಕಾಮನ್ ಬಾತ್ರೂಮ್ ಆಗಿರುತ್ತೆ. ನಡ್ಕೊಂಡು ಬರ್ತಾ ನೀವು ನೋಡ್ಬೋದು ಪ್ಯಾಸೇಜ್ ಇರಲ್ಲೂ ಅಷ್ಟೇ ನಿಮ್ಗೆ ಸೀಲಿಂಗ್ಸ್ ಎಲ್ಲ ನೋಡ್ಬೋದು ತುಂಬಾ ಲಕ್ಸುರಿಯಸ್ ಆಗಿ ಮನೆ ಕಟ್ಟಿದ್ದಾರೆ. ಅಂಡ್ ಗಾಳಿ ಬೆಳಕಿಗಂತೂ ಏನು ಪ್ರಾಬ್ಲಮ್ ಇಲ್ಲ. ನೋಡ್ಬೋದು ಎಲ್ಲ ಪ್ರತಿಯೊಂದ್ ಕಡೆ ವೆಂಟಿಲೇಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಹೋಗೋಣ. ಸೊ ಟೆರೆಸ್ಗೆ ಹೋಗ್ತಿದ್ದೀವಿ. ಸೊ ನೋಡ್ಬೋದು ಸೊ ಪ್ರಾಪರ್ಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಎಂಟರ್ ಆಗ್ತಿದ್ದಂಗೆ ನಮಗೆ ಬಟ್ಟೆ ಒಗೆಯೋಕೆ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನಮಗೆ ಲಿಫ್ಟ್ ರೂಮ್ ಕೂಡ ಇದೆ ನೋಡ್ಬೋದು. ಅಂಡ್ ಇಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ. ಅಂಡ್ ಇಲ್ಲಿ ಕೆಳಗಡೆ ನಮಗೆ ವಾಷಿಂಗ್ ಮಿಷಿನ್ಗೆ ಕೂಡ ಇಲ್ಲಿ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ನಮ್ಮ ಕಂಪ್ಲೀಟ್ ಪ್ರಾಪರ್ಟಿಯ ಡೀಟೇಲ್ಸ್. ಸೊ ಪ್ರಾಪರ್ಟಿಯ ಲೊಕೇಶನ್ ಅಂತ ಹೇಳಕ್ ಬಂದ್ರೆ ಬನಶಂಕರಿ 6 ಸ್ಟೇಜ್ ಅಲ್ಲಿ 4th H ಬ್ಲಾಕ್ ಅಲ್ಲಿ ಬರುತ್ತೆ. ಅಂಡ್ ನಿಯರ್ ಬೈ ಕನೆಕ್ಟಿವಿಟಿ ಅಂತ ಹೇಳಕ್ ಬಂದ್ರೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ KSIT ಕಾಲೇಜ್ ಬರುತ್ತೆ. ಸೊ ನೀವೇನಾದ್ರು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಯ್ತು ಅಂತ ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಿದ್ರೆ ಮೇಲ್ಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ನೆನಪಿರ್ಲಿ, ನೋ ಬ್ರೋಕರೇಜ್, ನೋ ಕಮಿಷನ್. ಥ್ಯಾಂಕ್ ಯು.